ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಮೂರನೇ ಓಡೆ ಮುಂಚೆ ನಮ್ಮ ಭಾರತ ತಂಡ ಪ್ರಾಕ್ಟೀಸ್ನಲ್ಲಿ ಅಬ್ಬರಿಸಿದೆ ಅಂತ ಹೇಳ್ಬೇಕು. ಇವತ್ತು ಮೂರನೇ ಓಡೆ ನಡೆಯುತ್ತೆ ಗೊತ್ತಿರ್ಬೋದು. ಇವತ್ತು ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಿಮ್ಮ ಪ್ರಕಾರ ಯಾವ ರೀತಿ ಇರಬೇಕು ಅಂತ ಕಮೆಂಟ್ ಮಾಡಿ ಪ್ರೆಡಿಕ್ಷನ್. ಅದಕ್ಕಿಂತ ಮುಂಚೆ ನಮ್ಮ ಭಾರತ ತಂಡ ನಿನ್ನೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡಿದರೆ ಮತ್ತು ಬೌಲಿಂಗಲ್ಲೂ ಕೂಡ ಮಿಂಚಿದ್ದಾರೆ ಅಂತ ಹೇಳಬೇಕು. ಹಾಗಾದರೆ ನಮ್ಮ ಭಾರತ ತಂಡ ಯಾವ ರೀತಿ ಆಟ ಆಡಿದರೆ, ಯಾರ್ಯಾರು ಎಷ್ಟು ಸ್ಕೋರ್ ಮಾಡಿದರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರಯತ್ನ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಇನ್ನೇನು 4,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಪಟ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಒಂದು ಲೈಕ್ ಮಾಡಿ. ಇವತ್ತು ನಮ್ಮ ಭಾರತ ತಂಡ ಮತ್ತು ಇಂಗ್ಲೆಂಡಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ. ಈ ಪಂದ್ಯ ಗೆಲ್ತು ಅಂತಂದರೆ ಇಂಗ್ಲೆಂಡ್ ಅವರು ಈ ಸೀರೀಸಲ್ಲಿ ಉಳಿತಾರೆ, ಸೋಲ್ತು ಅಂತಂದರೆ ಮನೆಗೆ ಹೋಗ್ತಾರೆ ಅಂತ ಹೇಳಬೇಕು. ಇದು ಇಂಡಿಯಾಗೆ ಸೀಲ್ ಆಗುತ್ತೆ. ಈ ಪಂದ್ಯ ಗೆಲ್ತು ಅಂತಂದರೆ ಇಲ್ಲೇ ಡಿಸೈಡ್ ಮಾಡ್ಬೋದು ಇಂಡಿಯಾ, ಅಥವಾ ಸೋಲ್ತು ಅಂತಂದರೆ ಇಂಗ್ಲೆಂಡ್ಗೆ ಇನ್ನೂ ಚಾನ್ಸ್ ಇರುತ್ತೆ ಅಂತ ಹೇಳಬೇಕು. ಇಂಡಿಯಾ ಚಾನ್ಸ್ ಕೊಡಬಾರ್ದು, ಇಂಡಿಯಾನೇ ಗೆದ್ದು ಸೀರೀಸ್ನ ಗೆಲ್ಲಿ ಅಂತ ಬಯಸೋಣ. ನಮ್ಮ ಭಾರತ ತಂಡ ಪ್ರಾಕ್ಟೀಸ್ನಲ್ಲಿ ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡ್ರು ಅಂತ ಹೇಳಬೇಕು. ಮೊದಲಾಗಿ ಶುಭ್ಮನ್ ಗಿಲ್ ಅವರು 48 ರನ್ ನೋಡ್ರು ಅಂತ ಹೇಳಬೇಕು. 53 ಬಾಲ್ 48 ನೋಡ್ರು ಅಂತ ಹೇಳಬೇಕು. ಇದರಲ್ಲಿ 4 6 ಮತ್ತು 2 4 ಇತ್ತು ಅಂತ ಹೇಳಬೇಕು. ರೋಹಿತ್ ಶರ್ಮಾ ಅವರು ಸೆಂಚುರಿ ಹೊಡೆದ್ರು, ಆದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲಿ ಅಂತ ಹೇಳಬೇಕು. 20 ರನ್ ಮಾಡ್ರು ಅಂತ ಹೇಳಬೇಕು. ಅದಕ್ಕಿಂತ ಮುಂಚೆ ಚೆನ್ನಾಗಿ ಆಡಿದ್ರು, ಆದರೆ ಒಂದು ಮ್ಯಾಚಿನ ತಗೊಂಡು ಹೇಳ್ತೀನಿ ಅಷ್ಟೇ ಅಂತ ಹೇಳಬೇಕು. 20 ರನ್ ನೋಡ್ರು ಅಂತ ಹೇಳಬೇಕು. ಕೇವಲ 15 ಬಾಲಲ್ಲಿ 20 ರನ್ ನೋಡಿದೆ ಔಟ್ ಆರು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸಲ್ಲಿ ಚೆನ್ನಾಗಿ ಆಡ್ತಾರೆ, ಆದರೆ ರಿಯಲ್ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ಕೂಡ 67 ರನ್ ನೋಡ್ರು ಅಂತ ಹೇಳಬೇಕು. 73 ಬಾಲಲ್ಲಿ 62 ರನ್ ನೋಡ್ರು ಅಂತ ಹೇಳಬೇಕು. ಆದರೆ ಸ್ಟ್ರೈಕ್ ರೇಟ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕಾಗಿ ಔಟ್ ಆರೋ ಫಿನ್ನರ್ಸ್ಗೆ ನಮ್ಮ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಇನ್ನು ಹಾರ್ದಿಕ್ ಪಾಂಡ್ಯ ಬಂದು ಫಿನಿಶ್ ಮಾಡು ಅಂತ ಹೇಳಬೇಕು. ಹಾರ್ದಿಕ್ ಪಾಂಡ್ಯ, KL ರಾಹುಲ್ ಅವರು ವಿಚಾರಕ್ಕೆ ಹೋಗ್ತೀನಿ. ಅವರು ನಂಬರ್ 6 ನಂಬರ್ 7 ಕಳಿಸಿದ್ರೆ ಯಾರು ಕೂಡ ಚೆನ್ನಾಗಿ ಆಡ್ತಾರೆ, ಅವರು ನಂಬರ್ 5 ಕಳಿಸ್ಬೇಕು KL ರಾಹುಲ್ ಅಂತ ಬಯಸೋಣ. KL ರಾಹುಲ್ ಅವರು ಕೇವಲ 41 ಬಾಲಲ್ಲಿ 62 ರನ್ ನೋಡಿದ್ರು ಅಂತ ಹೇಳಬೇಕು. ಇದರಲ್ಲಿ 4 6 ಮತ್ತು 5 4 ಇತ್ತು ಅಂತ ಹೇಳಬೇಕು. ಹಾರ್ದಿಕ್ ಪಾಂಡ್ಯ ಅವರು 28 ಬಾಲಲ್ಲಿ 53 ರನ್ ನೋಡಿದ್ರು ಹಾರ್ದಿಕ್ ಪಾಂಡ್ಯ ಅಂತ ಹೇಳಬೇಕು. ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಹೀಗಿತ್ತು. ಮತ್ತು ಬೌಲಿಂಗಲ್ಲಿ ಹರ್ಷಿತ್ ರಾಣಾ ಅವರು 2 ವಿಕೆಟು, ಮೊಹಮ್ಮದ್ ಶಮಿ ಅವರು 1 ವಿಕೆಟ್ ಕಿತ್ತಿದ್ರು ಅಂತ ಹೇಳಬೇಕು. ಅದು ಬಿಡ್ತು ಅಂತಾರೆ ಅಕ್ಷರ್ ಪಟೇಲ್ ಅವರು 1 ವಿಕೆಟ್, ಅದು ಜಡೇಜಾ ಅವರು 1 ವಿಕೆಟ್ ಕಿತ್ತಿದ್ರು ಅಂತ ಹೇಳಬೇಕು. ಅಭಿಷೇಕ್ ಶರ್ಮಾ ಅವರು ಕೂಡ ಬೌಲಿಂಗ್ ಮಾಡಿ ಅವರು ಕೂಡ 1 ವಿಕೆಟ್ ಕಿತ್ತಿದ್ರು ಅಂತ ಹೇಳಬೇಕು. ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಹೀಗಿತ್ತು. ಇವತ್ತಿನ ಪಂದ್ಯ ಯಾರಿಗಾದ್ರೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.